ಹಾಯ್ ಡಾರ್ಲಿಂಗ್ಸ್, ಯಾರೆಲ್ಲ 12th ಬೇಸಿಸ್ ಮೇಲೆ ಜಾಬ್ಸ್ನ ಹುಡುಕ್ತಿರೋ ಅಂಥವ್ರು, ಅದರಲ್ಲೂ ಕೂಡ ಗೌರ್ಮೆಂಟ್ ಜಾಬ್ಸ್ನ ಹುಡುಕ್ತಿರೋ ಅಂಥವ್ರಿಗೆ ನಿಮಗೋಸ್ಕರನೇ ಇದೀಗ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ವತಿಯಿಂದ ಕಾನ್ಸ್ಟೇಬಲ್ನ ಹುದ್ದೆಗಳು ಖಾಲಿ ಇದ್ದು, ಇದರಲ್ಲಿ ಜಸ್ಟ್ 100-200 ಜಾಬಲ್ಲ, ಒಟ್ಟು ನಿಮಗೆ 3395 ವೇಕೆನ್ಸೀಸ್ ಅನ್ನೋದು ಖಾಲಿ ಇರುತ್ತೆ. ಹಾಗೆ ಇದಕ್ಕೆ ಮಿನಿಮಮ್ ಸ್ಯಾಲ್ರಿ ಬಂದು 37,000ದಿಂದ ಶುರುವಾಗ್ತಿದ್ದು. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದು ಅಪ್ಲೈ ಮಾಡಬೇಕಂತ ಅಂದ್ಕೊತಿರೋ ಅಂಥವ್ರು ಈ ಒಂದು ಒಳ್ಳೆ ಚಾನ್ಸ್ನ ಮಿಸ್ ಮಾಡ್ಕೊಳ್ದೆ ಆನ್ಲೈನ್ ಮೂಲಕ ಅಪ್ಲೈ ಮಾಡಿ ಅಂತ ಹೇಳ್ತಾ, ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡೋದಕ್ಕೆ ಈಗಲಿಂದನೇ ಶುರುವಾಗಿದ್ದು ಕೊನೆ ದಿನಾಂಕದೊಳಗಡೆ ಅಪ್ಲೈನ ಮಾಡಿ ಅಂತ ಹೇಳ್ತಾ, ಹಾಗೆ ನಮ್ಮ ಚಾನಲ್ ಯಾರೆಲ್ಲ ಹೊಸ್ದಾಗಿ ವೀಡಿಯೋ ನೋಡ್ತಿರೋ ಅಂಥವ್ರು ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಈ ಒಂದು 3395 ವೇಕೆನ್ಸೀಸ್ ಬಂದು ಕಾನ್ಸ್ಟೇಬಲ್ನ ಸಿವಿಲ್ ಡಿಪಾರ್ಟ್ಮೆಂಟಲ್ಲಿ ಇರುವಂಥ ವೇಕೆನ್ಸೀಸ್ ಆಗಿರುತ್ತೆ. ಇನ್ನು ಇದಕ್ಕೆ ಆಲ್ರೆಡಿ ಹೇಳಿದಾಗೆ ಮಿನಿಮಮ್ ಸ್ಯಾಲ್ರಿ ಬಂದು 37,000ದಿಂದ ಹಿಡಿದು 76,000ವರೆಗೂ ನೀಡಲಾಗುತ್ತೆ. ಇದರಲ್ಲಿ ಬಂದು ರಿಸರ್ವೇಷನ್ ಕೂಡ ಮಾಡಲಾಗಿದ್ದು, ನೇರ ಪುರುಷರಿಗೆ 7,266 ವೇಕೆನ್ಸೀಸ್, ನೇರ ಮಹಿಳೆಯರಿಗೆ ಅದರಲ್ಲಿ 755, ನಿರಾಶ್ರಿತ ಪುರುಷರಿಗೆ 257, ಅದರಲ್ಲಿ ಮಹಿಳೆಯರಿಗೆ 82, ಹಾಗೆ ಯಾರ ಟ್ರಾನ್ಸ್ಜೆಂಡರ್ ಇದ್ದೀರೋ ಅವರಿಗೆ 35 ವೇಕೆನ್ಸೀಸ್ ರಿಸರ್ವೇಷನ್ ಆಗಿರುತ್ತೆ ಇದರಲ್ಲಿ. ಇನ್ನು ನೆಕ್ಸ್ಟ್ ಬಂದು ಇದಕ್ಕೆ ಜಸ್ಟ್ PUC ಅಥವಾ ತತ್ಸಮ ಅಂದರೆ ಎರಡು ಕೂಡ ಸೇಮ್ ಆಗಿರುತ್ತೆ. ಇನ್ನು ಈ ಒಂದು ವೇಕೆನ್ಸಿಗೆ ಬೇಕಾಗಿರುವಂಥ ಅದರ್ ಕ್ವಾಲಿಫಿಕೇಷನ್ ಬಂದು ಮೊದಲಿಂದಾಗಿ ಹೇಳಿರೋ ಹಾಗೆ CBC ಅಥವಾ ISC ಮಾಡಿರುವಂಥವರು 12th ಕ್ಲಾಸ್ ಮುಗಿಸಿರುವಂಥವ್ರು ಯಾರೆಲ್ಲ ಇದ್ದರೂ ಅಂಥವ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ. ಇತರ ರಾಜ್ಯದ ಸರ್ಕಾರದಿಂದ ಪರೀಕ್ಷಾ ಮಂಡಳಿಯಿಂದ ನಡೆಸಿರುವಂಥ 12th ಪರೀಕ್ಷೆ ಮಾಡಿರೋವಂಥವ್ರು ಮತ್ತು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲ್ NIOSನ ವತಿಯಿಂದ ಕೋರ್ಸ್ ನಡೆಸಿರೋವಂಥವ್ರು ಅವರು ಕೂಡ ಅಪ್ಲೈ ಮಾಡ್ಬೋದಾಗಿರುತ್ತೆ. 2 ವರ್ಷದ ITI ಕೋರ್ಸ್ ಮಾಡಿರೋವಂಥವ್ರು ಮತ್ತು NIOS ವತಿಯಿಂದ ಒಂದು ಭಾಷಾ ಕೋರ್ಸ್ ಮಾಡಿರೋವಂಥವ್ರು ಕೂಡ ಈ ಒಂದು ವೇಕೆನ್ಸಿಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಅಂದರೆ 12th ಆಗಿರ್ಬೋದು, ITI ಆಗಿರ್ಬೋದು, ಡಿಪ್ಲೊಮಾ ಆಗಿರ್ಬೋದು, ಇದ್ರ ಮೇಲೆ ಕೂಡ ನೀವು ಅಪ್ಲೈನ ಮಾಡ್ಬೋದಾಗಿರುತ್ತೆ. ನೋಡಿ ಇಲ್ಲಿ ಮೆನ್ಷನ್ ಮಾಡಿದರೆ ನಿಮಗೆ ಡಿಪ್ಲೊಮಾ ಕೂಡ ಅಪ್ಲೈ ಮಾಡ್ಬೋದು ಅನ್ನೋದನ್ನ. ಇನ್ನು ಇನ್ನೊಂದು ಏನಪ್ಪ ಅಂತಂದರೆ, ಇದಕ್ಕೆ ನೀವು ಹೆಚ್ಚಾಗಿ ಎಜುಕೇಷನ್ ಮಾಡಿದರೂ ಸಹ ನೀವು 12th ಬೇಸಿಸ್ ಮೇಲೆ ಮಾತ್ರ ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡಬೇಕಾಗಿರುತ್ತೆ. ಅಂದರೆ ಆ ಒಂದು ಮಾರ್ಕ್ಸ್ ಕಾರ್ಡ್ನ ಆ್ಯಡ್ ಮಾಡಿ ಮಾತ್ರ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಒಂದು ವೇಳೆ ನೀವು ಹೆಚ್ಚಾಗಿ ಓದಿರೋಂಥ ಅದನ್ನು ಅಪ್ಲೋಡ್ ಮಾಡಿದ್ರೆ ಅಂದರೆ ಅದನ್ನು ಕನ್ಸಿಡರ್ ಮಾಡೋದಿಲ್ಲ. ಸೊ ನೀವು 12th ಬೇಸಿಸ್ ಮೇಲೆ ಮಾತ್ರ ಅಪ್ಲೈನ ಮಾಡಬೇಕಾಗಿರುತ್ತೆ. ಇನ್ನು ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡುವಂಥವ್ರಿಗೆ ಮಿನಿಮಮ್ 18 ವರ್ಷದಿಂದ ಮ್ಯಾಕ್ಸಿಮಮ್ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಾಗೆ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಮೇಲೆ 5 years ಏಜ್ ರಿಲ್ಯಾಕ್ಸೇಷನ್ ಕೂಡ ಸಿಗ್ತಾ ಇರುತ್ತೆ. ಹಾಗೆ ನಿಮ್ಮ SSLC ಒಂದು ಎಕ್ಸಾಮಲ್ಲಿ ನೀವು ಕನ್ನಡ ಭಾಷೆಯಲ್ಲಿ ನೀವು ಪರೀಕ್ಷೆಯಲ್ಲಿ 150 ಅಂಕಕ್ಕೆ ನೀವು ಮಿನಿಮಮ್ 50 ಅಂಕ ಪಡ್ಕೊಂಡಿರಬೇಕಾಗಿರುತ್ತೆ. ಇನ್ನು ಮ್ಯಾಕ್ಸಿಮಮ್ ಏಜ್ ಲಿಮಿಟಲ್ಲಿ ನಾವು ಸಾಮಾನ್ಯ ವರ್ಗ ಅಂದರೆ ಜನರಲ್ ಕ್ಯಾಟಗರಿಗೆ 33 ವರ್ಷ ಇರುತ್ತೆ. ಇನ್ನು SC ST 2A 2B 3A ಮತ್ತು 3B ಈ ಕ್ಯಾಟಗರಿಗೆ ಮ್ಯಾಕ್ಸಿಮಮ್ 35 years, ಮತ್ತು ಕರ್ನಾಟಕದ ಅರಣ್ಯ ಪ್ರದೇಶಗಳಲ್ಲಿ ವಾಸಿರುವಂಥ ಬುಡಕಟ್ಟು ಅಭ್ಯರ್ಥಿಗಳಿಗೆ 38 ವರ್ಷ. ಇದರಲ್ಲಿ ಯಾರೆಲ್ಲ ಬುಡಕಟ್ಟು ಜನಾಂಗಕ್ಕೆ ಯಾರೆಲ್ಲ ಸೇರ್ತಾರೆ ಅಂತ ನೆಕ್ಸ್ಟ್ ಹೇಳ್ತೀನಿ ನಿಮಗೆ. ಮತ್ತು ಸೇವಾ ನಿರತ ಪುರುಷರಿಗೆ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಇದರಲ್ಲಿ ಸಾಮಾನ್ಯ ವರ್ಗಕ್ಕೆ 38 ವರ್ಷ. ಆ್ಯಂಡ್ ಇದರಲ್ಲೂ ಕೂಡ ಯಾರೆಲ್ಲ ರಿಸರ್ವೇಷನ್ ಇದ್ದರೂ ಅವರಿಗೆ ಮ್ಯಾಕ್ಸಿಮಮ್ 40 yearsವರೆಗೂ, ಅಂದರೆ ಯಾರೆಲ್ಲ ವರ್ಕ್ ಮಾಡ್ತಿದ್ರೋ ಅಂಥವ್ರಿಗೆ ಸೇವಾ ನಿರತ ಪುರುಷರು ಅಂತ ಮೆನ್ಷನ್ ಮಾಡಲಾಗಿರುತ್ತೆ ಇದರಲ್ಲಿ. ಇನ್ನು ಯಾರೆಲ್ಲ ಮಾಜಿ ಅಂದರೆ ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ದರೂ ಅಂಥವ್ರು ಕೂಡ ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿರ್ಬೋದು ಮತ್ತು ಅವ್ರ ಮಕ್ಕಳಾಗಿರ್ಬೋದು, ಅವರು ಕೂಡ ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಎಕ್ಸ್ ಆರ್ಮಿ ಅಂತಂದರೆ ನೇವಿ ಆಗಿರ್ಬೋದು ಅಥವಾ ನಾರ್ಮಲ್ ಈ ಒಂದು ಆರ್ಮಿ ಆಗಿರ್ಬೋದು ಮತ್ತು ಏರ್ಫೋರ್ಸಲ್ಲಿ ಕೆಲಸ ಮಾಡ್ತಿರೋ ಅಂಥವ್ರು ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ಅಪ್ಲೈ ಮಾಡುವಂಥವ್ರು ಆನ್ಲೈನ್ ಮೂಲಕ cet.online.karnataka.gov.in ಈ ಒಂದು ಅಫಿಷಿಯಲ್ ವೆಬ್ಸೈಟ್ನ ಮೂಲಕ ಮಾತ್ರ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇಫ್ ನಿಮಗೆ ಏನಾದರೂ ಫರ್ದರ್ ಇನ್ಫಾರ್ಮೇಷನ್ ಬೇಕಾದರೆ ಇಲ್ಲೇ ಚೆಕ್ ಮಾಡ್ಕೋಬೋದಾಗಿರುತ್ತೆ. ಇನ್ನು ಆಲ್ರೆಡಿ ಹೇಳಿದಾಗೆ ಈ ಒಂದು ವೇಕೆನ್ಸಿಗೆ ನೀವು ಜೂನ್ 8ನೇ ತಾರೀಕಿಂದ ಹಿಡಿದು ಜುಲೈ 3ನೇ ತಾರೀಕುವರೆಗೂ ಅಪ್ಲೈ ಮಾಡ್ಬೋದಾಗಿರುತ್ತೆ. ಹಾಗೆ ನೀವು ಶುಲ್ಕನ ಅಂದರೆ ಎಕ್ಸಾಮ್ನ ಪೇಮೆಂಟ್ನ ಪೇ ಮಾಡೋದಕ್ಕೆ ನೀವು ಇನ್ನೂ 1 day ಎಕ್ಸ್ಟ್ರಾ ಅಂದರೆ ಜುಲೈ 4ನೇ ತಾರೀಕುವರೆಗೂ ನಿಮಗೆ ಟೈಮ್ ಅನ್ನೋದು ಇರುತ್ತೆ. ಹಾಗೆ ನಿಮಗೆ ತರಬೇತಿ ಪೂರ್ಣ ಅವಧಿ ಮತ್ತು ವೇತನ ಶ್ರೇಣಿ ನೋಡೋದಾದರೆ ಇದರಲ್ಲಿ ನಿಮಗೆ
ಮೆನ್ಷನ್ ಮಾಡಿದ್ದಾರೆ. 37,000ಇಂದ ಹಿಡಿದು 76,000ವರೆಗೂ ಹೇಗೆ ಇಂಕ್ರಿಮೆಂಟ್ ಆಗುತ್ತೆ ಅನ್ನೋದನ್ನು ಕೂಡ. ಇನ್ನು ಇದರಲ್ಲಿ ನಿಮಗೆ ಪಿಂಚಣಿ ಕೂಡ ಆ್ಯಡ್ ಆನ್ ಅನ್ನೋದು ಆಗುತ್ತೆ. ಇನ್ನು ಅಪ್ಲಿಕೇಶನ್ ಶುಲ್ಕ ನೋಡೋದಾದರೆ ಯಾರೆಲ್ಲ ರಿಸರ್ವ್ ಕ್ಯಾಟಗರಿ ಇದ್ದರೂ ಅವರಿಗೆ 500 ಇರುತ್ತೆ. ಅಂದರೆ SC ST ಪ್ರವರ್ಗ 1 ಮತ್ತು ಮಾಜಿ ಸೈನಿಕರು ಮತ್ತು ಟ್ರಾನ್ಸ್ಜೆಂಡರ್ ಇದ್ರಿಗೆ ಅವರಿಗೆ 500 ರೂಪಾಯಿ ಇರುತ್ತೆ. ಇನ್ನು ಜನರಲ್ ಹಾಗೆ 2A 2B 3A 3B ಇವರಿಗೆ 750 ರೂಪಾಯಿ. ಇದು ನಾನ್ ರಿಫಂಡಬಲ್ ಅಮೌಂಟ್ ಇದಾಗಿರುತ್ತೆ. ಹಾಗೆ ನಿಮಗೆ ಆಯ್ಕೆ ಆಗೋದಕ್ಕೆ ಲಿಖಿತ ಪರೀಕ್ಷೆ ಕೂಡ ನೀಡಲಾಗ್ತಾಯಿದ್ದು. ಇದು OMR ಬೇಸ್ಡ್ನ ಆಫ್ಲೈನಲ್ಲಿ ನೀವು ಬರೀಬೇಕಾಗಿರುತ್ತೆ. ಅಂದರೆ ಎಲ್ಲಿ ಎಕ್ಸಾಮ್ ಸೆಂಟರ್ ಇರುತ್ತೋ ಅಲ್ಲಿ ಹೋಗಿ ನೀವು ಎಕ್ಸಾಮನ್ನು ಬರೀಬೇಕಾಗಿರುತ್ತೆ. ಎಕ್ಸಾಮನ್ನು ನೀವು ಬರೆಯೋದಕ್ಕೆ ನಿಮ್ಮ ID ಪ್ರೂಫ್ನ ಮತ್ತು ಈ ಒಂದು ಹಾಲ್ ಟಿಕೆಟ್ನ ತೊಗೊಂಡು ಹೋಗ್ಬೇಕಾಗಿರುತ್ತೆ. ಹಾಲ್ ಟಿಕೆಟ್ನ ನೀವು ಅಫಿಷಿಯಲ್ ವೆಬ್ಸೈಟಲ್ಲಿ ಡೌನ್ಲೋಡ್ ಮಾಡ್ಕೋಬೋದಾಗಿರುತ್ತೆ. ಇನ್ನು ನೆಕ್ಸ್ಟ್ ಬಂದು ಎಕ್ಸಾಮಲ್ಲಿ ನಿಮಗೆ ಬರುವಂಥ ಸಬ್ಜೆಕ್ಟ್ ಬಂದು ಸಾಮಾನ್ಯ ಜ್ಞಾನ, ವಿಜ್ಞಾನ, ಭೂಗೋಳ, ಇತಿಹಾಸ, ಭಾರತೀಯ ಸಂವಿಧಾನ, ರಾಷ್ಟ್ರೀಯ ಸ್ವತಂತ್ರ ಚಳುವಳಿ, ಮಾಸಿಕ ಸಾಮರ್ಥ್ಯ ಮತ್ತು ನೈತಿಕ ಶಿಕ್ಷಣ ಒಳಗೊಂಡಂಥ ಸಾಮಾನ್ಯ ಅಧ್ಯಾಯಗಳಿಗೆ ಈ ಒಂದು ಟಾಪಿಕ್ನ ಬಗ್ಗೆ ನಿಮಗೆ ಕ್ವಶನ್ಸ್ ಅನ್ನೋದಿದ್ದು ಒಟ್ಟು ನಿಮಗೆ 100 ಮಾರ್ಕ್ಸ್ಗೆ 100 ಕ್ವಶನ್ಸ್ಗೆ ಇರುತ್ತೆ. ಒಟ್ಟು ನೀವು 1.5 ಅವರಲ್ಲಿ ನೀವು ಎಕ್ಸಾಮನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಎಕ್ಸಾಮ್ ಡೇಟ್ ಕೂಡ ಮೆನ್ಷನ್ ಮಾಡಲಾಗಿದ್ದು ನಿಮಗೆ ಆಗಸ್ಟ್ 7ನೇ ತಾರೀಕು ಬೆಳಿಗ್ಗೆ 10:30ರಿಂದ ಹಿಡಿದು 12 ಗಂಟೆಗೆ ನಿಮಗೆ ಎಕ್ಸಾಮನ್ನು ಕಂಪ್ಲೀಟ್ ಆಗುತ್ತೆ. ಹಾಗೆ ನಿಮಗೆ ಕಡ್ಡಾಯವಾಗಿ ಕನ್ನಡದಲ್ಲಿ ನೀವು ಬರೀಬೇಕಾಗುತ್ತೆ. ಟಿಪ್ಪಣಿ ಬಿಯಲ್ಲಿ ತಿಳಿಸಿರುವಂತೆ ಕಡ್ಡಾಯ ಕನ್ನಡದಲ್ಲಿ ಪರೀಕ್ಷೆಯಿಂದ ವಿನಾಯಿತಿ ಪಡೆದಂಥ ಅಭ್ಯರ್ಥಿಗಳಿಗೆ ಏನಾದ್ರು ಪಡ್ಕೋಬೇಕಾಗಿದೆ. ಇದರಲ್ಲಿ ನೀವು 100 ಮಾರ್ಕ್ಸ್ಗೆ ಮಿನಿಮಮ್ ಅಂದರೂ 30 ಮಾರ್ಕ್ಸ್ ತೊಗೋಬೇಕಾಗುತ್ತೆ. ಹಾಗೆ ನೆಗೆಟಿವ್ ವ್ಯಾಲ್ಯೂಸ್ ಅಂದರೆ ನೀವು ಬರೆದಿರೋವಂಥ ರಾಂಗ್ ಆನ್ಸರ್ಗೆ ಕೂಡ ನೀವು ಮಾರ್ಕ್ಸನ್ನು ಕಟ್ ಮಾಡಲಾಗುತ್ತೆ. 0.25 ಮಾರ್ಕ್ಸ್ನ ಕಟ್ ಮಾಡಲಾಗುತ್ತೆ. ಹಾಗೆ ಇನ್ನೊಂದು ಏನಪ್ಪ ಅಂತಂದರೆ ಕೊನೆಯದಾಗಿ ನಿಮಗೆ ಒಂದು ಟಿಕ್ಕಿಂಗ್ ರೀತಿ ಕೊಡ್ತಾರೆ. ಅದನ್ನು ನೀವು ಫಿಲ್ ಮಾಡಬೇಕಾಗಿರುತ್ತೆ. ಶೇಡ್ ಮಾಡೋ ರೀತಿ ಆ ಒಂದು ಆನ್ಸರ್ ಶೀಟ್ ಒಂದು ಕೊಡ್ತಾರೆ. ಅದನ್ನು ನೀವು ಆನ್ಸರ್ ಬರೆದ್ರೆ ಶೇಡ್ ಮಾಡಬೇಕಾಗಿರುತ್ತೆ. ಒಂದು ವೇಳೆ ನೀವೇನಾದರೂ ಯಾವುದೇ ಆಯ್ಕೆ ಮಾಡಲಿಲ್ಲ ಅಂತಂದರೂ ಕೂಡ ಅಥವಾ ಶೇಡ್ ಮಾಡಲಿಲ್ಲ ಅಂದರೂ ಕೂಡ ಆ ಒಂದು ಕ್ವಶನ್ಗೂ ಕೂಡ 0.25 ಪ್ರತಿ ಕ್ವಶನ್ಗೂ ಕೂಡ 0.25 ಮಾರ್ಕ್ಸ್ ಕಟ್ಟಾಗುತ್ತೆ. ಒಂದು ವೇಳೆ ರಾಂಗ್ ಆನ್ಸರ್ ಇದ್ದರೂ ಕಟ್ಟಾಗುತ್ತೆ. ಒಂದು ವೇಳೆ ನೀವು ಅಟೆಂಡ್ ಮಾಡಲಿಲ್ಲ ಅಂದರೂ ಕ್ವಶನ್ ಕೂಡ ಕಟ್ಟಾಗುತ್ತೆ. ಸೊ ನೀವು ಆನ್ಸರ್ ಮಾಡಲೇಬೇಕಾಗಿರುತ್ತೆ. ಇನ್ನು ಇದ್ರ ಜೊತೆಗೆ ನಿಮಗೆ ಎಂಡ್ಯೂರೆನ್ಸ್ ಟೆಸ್ಟ್ ಇರುತ್ತೆ. ಎಂಡ್ಯೂರೆನ್ಸ್ ಟೆಸ್ಟ್ನ ನೀವು ಯಾವಾಗ ಏನಾದನ್ನು ನೀವು ಅಫಿಷಿಯಲ್ ವೆಬ್ಸೈಟಲ್ಲಿ ನೀವು ನೋಡ್ಕೋಬೋದಾಗಿರುತ್ತೆ. ಇದರಲ್ಲಿ ನಿಮಗೆ ತುಂಬ ಒಂದು ಅರ್ಥ ಆಗದಿರೋಂಥ ಕನ್ನಡ ವರ್ಡ್ಸ್ ಇದ್ದಾವೆ. ಅದನ್ನು ಆದಷ್ಟು ನಾನು ನಿಮಗೆ ಅರ್ಥ ಮಾಡ್ಕೊಂಡು ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ. ಒಂದು ವೇಳೆ ನನ್ನ ಕಡೆಯಿಂದ ಏನೋ ತಪ್ಪಾಗಿದ್ರೆ ಕ್ಷಮೆ ಇರಲಿ. ಇನ್ನು ಇದಕ್ಕೆ ನಿಮಗೆ ದೈಹಿಕ ಅಂದರೆ ನಿಮಗೆ ಫಿಸಿಕಲ್ ಫಿಟ್ನೆಸ್ ಚೆಕ್ ಮಾಡುವಂಥ ಸಮಯದಲ್ಲಿ ನೀವು ಕ್ಯಾರಿ ಮಾಡಬೇಕಾದಂಥ ಡಾಕ್ಯುಮೆಂಟ್ ಬಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ಡ್ರೈವಿಂಗ್ ಲೈಸೆನ್ಸ್, ಪ್ಯಾನ್ ಕಾರ್ಡ್ ಆ್ಯಂಡ್ ರಾಜ್ಯದ ಭಾವಚಿತ್ರ ಫೋಟೋ ಮತ್ತು ಅಂದರೆ ನಿಮ್ಮದು ಸರ್ವಿಸ್ ID ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ವಿತ್ ಫೋಟೋ ಮತ್ತು ಪ್ಯಾಟರ್ನ್ ಆಫ್ ರಿಜಿಸ್ಟ್ರೇಷನ್ ವಿತ್ ಫೋಟೋ ಕಾಪೀಸ್ ಆ್ಯಂಡ್ ಕ್ಯಾಟ್ ಸರ್ಟಿಫಿಕೇಟ್, ಸರ್ವಿಸ್ ಮ್ಯಾನ್ ಆಗಿರೋ ಆ ಒಂದು ಸರ್ಟಿಫಿಕೇಟ್ ಮತ್ತು ಜಾಬ್ ಕಾರ್ಡ್ ವಿತ್ ನೀವೇನಾದ್ರು ಜಾಬ್ಗೆ ಹೋಗಿದ್ರೆ ಮತ್ತು ಎಲೆಕ್ಟ್ರೋಕೋರ್ ಫೋಟೋ ಗುರುತಿನ ಚೀಟಿ ಮತ್ತು ಆಧಾರ್ ಕಾರ್ಡ್ನ ನೀವು ಕ್ಯಾರಿ ಮಾಡಬೇಕಾಗುತ್ತೆ. ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ನಲ್ಲಿ ನಿಮಗೆ ಪುರುಷರು ಮತ್ತು ಯಾರೆಲ್ಲ ಸೈನಾ ನಿರತ ಪುರುಷರಿದ್ದರೋ ಸೇವಾ ನಿರತ ಪುರುಷರು ಮತ್ತು ಮಾಜಿ ಸೈನಿಕರಿಗೆ ಕನಿಷ್ಠ ಹೈಟ್ ಬಂದು 168 ಸೆಂಟಿಮೀಟರ್ ಇರಬೇಕಾಗುತ್ತೆ. ಎದೆ ಬಂದು 86, ಎಕ್ಸ್ಟೆನ್ಷನ್ ಆದರೆ 5 ಸೆಂಟಿಮೀಟರ್ ಎಕ್ಸ್ಟೆನ್ಷನ್ ಆಗಬೇಕಾಗುತ್ತೆ. ಮಹಿಳೆಯರಿಗೆ ಬಂದು ಮತ್ತು ಟ್ರಾನ್ಸ್ಜೆಂಡರ್ಗೆ ಮಿನಿಮಮ್ ಹೈಟ್ ಬಂದು 157, ವೆಯ್ಟ್ ಬಂದು 45 kg ಇರಬೇಕಾಗುತ್ತೆ. ಇದು ಮಿನಿಮಮ್. ಇನ್ನು ಕರ್ನಾಟಕ ಅರಣ್ಯ ಪ್ರದೇಶಗಳಲ್ಲಿ ಇರುವಂಥವ್ರಿಗಾದರೆ ಕನಿಷ್ಠ ಹೈಟ್ ಬಂದು 155, ಎದೆ ಸುತ್ತಳತೆ ಬಂದು 75 ಇರಬೇಕಾಗುತ್ತೆ. ಎಕ್ಸ್ಟೆನ್ಷನ್ ಕೂಡ ನಾರ್ಮಲ್ 5 ಇರಬೇಕಾಗುತ್ತೆ. ಇದರಲ್ಲಿ ಮಹಿಳಾ ಅಭ್ಯರ್ಥಿಗೆ 150 ಸೆಂಟಿಮೀಟರ್ ಹೈಟ್ ಇರಬೇಕಾಗುತ್ತೆ. ವೆಯ್ಟ್ ಏನು ಮೆನ್ಷನ್ ಮಾಡಿರೋದಿಲ್ಲ. ಮತ್ತು ಎಂಡ್ಯೂರೆನ್ಸ್ ಟೆಸ್ಟಲ್ಲಿ ಇದರಲ್ಲಿ ನಿಮ್ಮ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್, ಇದು ಫಿಸಿಕಲ್ ಎಫಿಷಿಯೆಂಟ್ ಟೆಸ್ಟ್ ಫಸ್ಟ್ ಹೇಳಿದ್ದು. ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಬಂದು ಇದು ಫಿಸಿಕಲ್ ಎಫಿಷಿಯೆನ್ಸಿ ಟೆಸ್ಟ್. ಇದರಲ್ಲಿ ನಿಮಗೆ ರನ್ನಿಂಗ್ ಇರುತ್ತೆ. ಯಾರೆಲ್ಲ ಫಸ್ಟ್ ಹೇಳ್ದಂಗೆ ಪುರುಷರು ಮತ್ತು ಸೇವಾನಿರತ ಅಭ್ಯರ್ಥಿಗಳಿಗೆ ರನ್ನಿಂಗ್ ಇರುತ್ತೆ. 1600 ಮೀಟ್ರನ್ನ ನೀವು 6 ನಿಮಿಷ 30 ಸೆಕೆಂಡಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಎತ್ತರ ಜಿಗಿತ ಅಥವಾ ಉದ್ದ ಜಿಗಿತನ ನೀವು ಇದರಲ್ಲಿ ಯಾವುದಾದ್ರೂ ಒಂದು ಆಯ್ಕೆ ಮಾಡ್ಕೊಬೇಕಾಗಿದ್ದು. ಎತ್ತರ ಜಿಗಿತ ಆದರೆ 1.20 ಮೀಟರ್,
ಉದ್ದ ಜಿಗಿತ ಆದರೆ ಲಾಂಗ್ ಆ್ಯಂಡ್ ಹೈ ಜಂಪಲ್ಲಿ 3.80 ಮೀಟರ್ಸ್, ಇದು 3 ಅವಕಾಶದಲ್ಲಿ ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ಇನ್ನು ಗುಂಡು ಎಸೆತನ 7.25 ವೆಯ್ಟ್ ಇರೋವಂಥನ 5.60 ಮೀಟರ್ಸ್, ಅಂದರೆ ಆಲ್ಮೋಸ್ಟ್ 12 ಅಡಿ ಹತ್ತತ್ರ ನೀವು 16ರಿಂದ 17 ಅಡಿ ದೂರ ನೀವು ಎಸಿಬೇಕಾಗಿರುತ್ತೆ ಗುಂಡನ್ನು, ಅದು 3 ಅವಕಾಶದಲ್ಲಿ. ಇನ್ನು ಮಹಿಳೆಯರಿಗೆ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 400 ಮೀಟರ್ಸ್ನ 2 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬೇಕಾಗಿದ್ದು, ಲಾಂಗ್ ಆರ್ ಹೈ ಜಂಪ್ ನೀವು ಇದು ಮಾಡ್ಕೋಬೋದಾಗಿರುತ್ತೆ. 2ರಲ್ಲಿ 1 ಕಂಪ್ಲೀಟ್ ಮಾಡಿದ್ರೆ ಸಾಕು. ಲಾಂಗ್ ಜಂಪ್ ಆದರೆ ಹೈ ಜಂಪ್ ಆದರೆ 0.90 ಮೀಟರ್, ಲಾಂಗ್ ಜಂಪ್ ಆದರೆ 2.50 ಮೀಟರ್. ಇನ್ನು ಗುಂಡು ಎಸೆತ ಬಂದು 4 kg ಇದ್ದು 3.75 ಮೀಟರ್ನ ಎಸೆಬೇಕಾಗಿರುತ್ತೆ. ಇನ್ನು ನೆಕ್ಸ್ಟ್ ಬಂದು ಇನ್ನು ನೋಡಿ, ಇಲ್ಲಿ ಬುಡಕಟ್ಟು ಜನಾಂಗಕ್ಕೆ ಅಂದರೆ ಯಾರೆಲ್ಲ ಸೇರಿಕೆ ಆಗ್ತಾರೆ ಅಂತೆಲ್ಲ ಮೆನ್ಷನ್ ಮಾಡಿದರೆ, ಉತ್ತರ ಕರ್ನಾಟಕ, ಕರಾವಳಿ, ದಕ್ಷಿಣ ಮಂಗಳೂರು, ಉಡುಪಿ, ಚಿಕ್ಕಮಗಳೂರು, ಶಿವಮೊಗ್ಗ, ಕೊಡಗು, ಚಾಮರಾಜನಗರ, ಮೈಸೂರು, ಅರಣ್ಯ, ಸಿದ್ದಿಗರು ಮತ್ತು ಜೇನು ಕುರುಬ ಮತ್ತು ಕಾಡು ಕುರುಬರು ಮತ್ತು ಶೇವ, ಸೋಲಿಗ, ಕುಡಿಯ, ಗೌಡ್ಲು ಮತ್ತು ಅಲ್ಸರು ಮತ್ತು ಮೈಲ್ಕುಡಿಯ ಮತ್ತು ಕೊರಗ, ಇವೆಲ್ಲ ಬಂದು ಬುಡಕಟ್ಟು ಜನಾಂಗದೊಳಗಡೆ ಇರೋವಂಥವ್ರಾಗಿರುತ್ತೆ. ಸೊ ನೀವು ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಇನ್ನು ವೈದ್ಯಕೀಯ ಪರೀಕ್ಷೆ ಅಂದರೆ ಮೆಡಿಕಲ್ ಫಿಟ್ನೆಸ್ ಕೂಡ ಚೆಕ್ ಮಾಡಲಾಗುತ್ತೆ. ಇನ್ನು ಮೆಡಿಕಲ್ ಫಿಟ್ನೆಸ್ಸಲ್ಲಿ ನಿಮಗೆ ದೃಷ್ಟಿ ಚೆಕ್ ಮಾಡಲಾಗುತ್ತೆ, ಶ್ರವಣ ಶಕ್ತಿ ಚೆಕ್ ಮಾಡಲಾಗುತ್ತೆ, ಅಂದರೆ ಇಯರ್ ಚೆಕ್ ಮಾಡಲಾಗುತ್ತೆ. ಇದರಲ್ಲಿ ನಿಮಗೆ ನಾಕ್ ನೀ ಆಗಿರ್ಬೋದು ಮತ್ತು ಫುಟ್ಸ್ ಆಗಿರ್ಬೋದು ಮತ್ತು ಎಲ್ಬೋಸ್ ಆಗಿರ್ಬೋದು, ಇದನ್ನೆಲ್ಲ ಚೆಕ್ ಮಾಡಲಾಗುತ್ತೆ. ಇನ್ನು ಕೊನೆಯದಾಗಿ ನಿಮಗೆ ನೇಮಕಾತಿ ಬಂದು ಮತ್ತು ಫಿಸಿಕಲ್ ಎಫಿಷಿಯನ್ಸಿ ಸ್ಟ್ಯಾಂಡರ್ಡ್ ಮತ್ತು ಮೆಡಿಕಲ್ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ನಿಮ್ಮ ಎಕ್ಸಾಮ್ ಆಧಾರದ ಮೇಲೆ ನಿಮ್ಮನ್ನು ಒಂದು ಶಾರ್ಟ್ ಲಿಸ್ಟ್ ಮಾಡಿ ನಿಮ್ಮನ್ನು ಆಯ್ಕೆ ಮಾಡಲಾಗುತ್ತೆ. ಇನ್ನು ಅಪ್ಲೈ ಮಾಡೋವಂಥವ್ರು ಭಾರತೀಯರಾಗಿರ್ಬೇಕಾಗುತ್ತೆ. ಹಾಗೆ ಮದುವೆ ಒಂದ್ಸಲಿ ಮಾತ್ರ ಮದುವೆ ಆಗಿರೋವಂಥವ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ. 2ನೇ ಸಲ ಮದುವೆ ಆಗಿರೋವಂಥವ್ರು ಡಿವೋರ್ಸ್ ಆಗಿ ಆಮೇಲೆ ಮದುವೆ ಆದರೂ ಓಕೆ. ಇನ್ನು ಮೀಸಲಾತಿ ಯಾರಿಗೆಲ್ಲ ಇದೆ ಅಂತ ಇಲ್ಲಿ ಮೆನ್ಷನ್ ಮಾಡಿದರೆ ನೋಡ್ಕೋಬೋದಾಗಿರುತ್ತೆ. ಮಾಜಿ ಸೈನಿಕರು ನೋಡಿ, ಇಲ್ಲಿ ಭೂದಳ ಆಗಿರ್ಬೋದು, ನೌಕಾದಳ ಮತ್ತು ವಾಯುದಳ ಯಾರೆಲ್ಲ ಇದ್ರೋ ಇವ್ರನ್ನ ಮಾಜಿ ಸೈನಿಕರು ಅಂತ ಕರೀತಾರೆ. ಇನ್ನು ಯಾವುದೇ ಬೇರೆ ಇದಕ್ಕೆ ಯಾವುದೇ ಇದ್ರಿಗೂ ಕರೆಯೋದಿಲ್ಲ. ಮತ್ತು ಗ್ರಾಮೀಣ ಅಭಿವೃದ್ಧಿಯಲ್ಲಿ ಇರೋವಂಥವ್ರು ಇವರು ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಮತ್ತು ತೃತೀಯ ಲಿಂಗ ಟ್ರಾನ್ಸ್ಜೆಂಡರ್ ಯಾರೆಲ್ಲ ಇದ್ರೋ ಅಂಥವ್ರು ಕೂಡ ವಿತ್ ಸರ್ಟಿಫಿಕೇಟ್ ಜೊತೆಗೆ, ಯಾರೆಲ್ಲ ಏನೇ ಇದು ಮಾಡಿದ್ರು ಕೂಡ ವಿತ್ ಸರ್ಟಿಫಿಕೇಟ್ ಜೊತೆಗೆ ಅಪ್ಲೈ ಮಾಡಬೇಕಾಗಿತ್ತು. ನೀವು ಅಪ್ಲೋಡ್ ಮಾಡೋಂಥ ಸರ್ಟಿಫಿಕೇಟ್ಸ್ ಬಂದು 50 to 200 KB ಒಳಗಡೆ, ಮತ್ತು ಪ್ರತಿಯೊಂದು ಡಾಕ್ಯುಮೆಂಟು ಸ್ಕ್ಯಾನ್ ಆಗಿರೋಂಥ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿ. ಪ್ರತಿಯೊಂದು ಪಿಕ್ಚರ್ ಕ್ಲಿಯರಾಗಿರುತ್ತೆ. ಹಾಗೆ ಅರ್ಜಿ ಸಲ್ಲಿಸುವಂಥ ಸಂದರ್ಭದಲ್ಲಿ ನೀವು ಪಡೆದಿಟ್ಟುಕೊಳ್ಳಬೇಕಾದ ಅಂದರೆ ನಿಮ್ಮ ಬರೀ ಇರಬೇಕಾದ ಡಾಕ್ಯುಮೆಂಟ್ ಬಂದು ಆಧಾರ್ ಕಾರ್ಡ್, ನಿಮ್ಮದು 10th ಸರ್ಟಿಫಿಕೇಟ್ ಮತ್ತು ಎಲ್ಲ ಸೆಮಿಸ್ಟರ್ದು ಮಾರ್ಕ್ಸ್ ಸರ್ಟಿಫಿಕೇಟ್, ಮತ್ತು ಸೈನಿಕರು ಏನಾಗಿದ್ದರೆ ಆ ಒಂದು ಸರ್ಟಿಫಿಕೇಟ್, ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್, ಮತ್ತು ಗ್ರಾಮೀಣ ಮೀಸಲಾತಿ ಪ್ರಮಾಣ ಪತ್ರ, ಮತ್ತು ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡ್ತಿರೋವಂಥದ್ದು ಅದೊಂದು ಪತ್ರ, ಮತ್ತು ನೀವೇನಾದರೂ ಸೇವೆಯಲ್ಲಿ ಅಭ್ಯರ್ಥಿಗಳ ಆಯ್ಕೆ ಇದ್ದಲ್ಲಿ ಅದೊಂದು ಪ್ರಮಾಣ ಪತ್ರ ನೀಡಬೇಕಾಗಿರುತ್ತೆ. ಇಷ್ಟು ಡಾಕ್ಯುಮೆಂಟ್ ಇದ್ದರೆ ಸಾಕು ನಿಮ್ಮ ಬಳಿ. ಇನ್ನು ಹೆಚ್ಚಿನ ಡಾಕ್ಯುಮೆಂಟ್ ಬೇಕಾಗಿರೋದಿಲ್ಲ. ಇಫ್ ನಿಮ್ಗೇನಾದರೂ ಬೇರೆ ಏನಾದರೂ ಡೌಟ್ ಇದ್ದರೆ, ಏನಾದರೂ ಫರ್ದರ್ ಇನ್ಫಾರ್ಮೇಷನ್ ಬೇಕಾದ್ರೆ ಇಲ್ಲಿ ನೀಡಿರೋಂಥ ಈ ನಂಬರ್ಗೆ ಕಾಲ್ ಮಾಡ್ಬೋದಾಗಿದ್ದು 10 to 6 PM ಒಳಗಡೆ ಕಾಲ್ ಮಾಡ್ಬೋದಾಗಿರುತ್ತೆ. ಇದು ಬಂದು ಲಿಖಿತ ಪರೀಕ್ಷೆ ಹಾಗೂ ಅಂಕಪಟ್ಟಿಯ ಕುರಿತು ನೀವೇನಾದರೂ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ಅವ್ರ ಬಳಿ ಬೇರೆ ಇನ್ಫಾರ್ಮೇಷನ್ ಬೇಕಿದ್ದರೂ ಕೇಳ್ಬೋದಾಗಿರುತ್ತೆ. ಅರ್ಜಿ ಮೀಸಲಾತಿ ಇರುವಂಥ ಯಾರೆಲ್ಲ ಕ್ಯಾಟಗರಿ ಮೀಸಲಾತಿ ಇದೆ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಇದಾಗಿರುತ್ತೆ ಇವತ್ತಿನ ವಿಡಿಯೋ. ಈ ಒಂದು ವಿಡಿಯೋದ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇತ್ತಪ್ಪ ಅಂದರೆ ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡ್ತಿರೋ ಅವರೆಲ್ಲರಿಗೂ ನನ್ನ ಕಡೆಯಿಂದ ವೆರಿ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಎಲ್ಲರಿಗೂ ಧನ್ಯವಾದಗಳು ಆ್ಯಂಡ್ ಆಲ್ ದ ಬೆಸ್ಟ್.